ಯಕ್ಷಗಾನದ ಡೈನಾಮಿಕ್ ಸ್ಟಾರ್, ರಂಗದ ರಾಜ, ಅಭಿನಯ ಚಕ್ರವರ್ತಿ ಎಂದು ಪ್ರಸಿದ್ಧರಾದ ಖ್ಯಾತ ಯಕ್ಷಗಾನ ಕಲಾವಿದ ವಿದ್ಯಾಧರ ರಾವ್ ಜಲವಳ್ಳಿ ಅವರ 50ನೇ ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನ ಮತ್ತು ಯಕ್ಷಗಾನ ಪ್ರದರ್ಶನವನ್ನು ನವೆಂಬರ್ 22ರಂದು ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಯಕ್ಷಗಾನ ಸಂಘಟಕ ರಾಜೇಶ್ ಭಂಡಾರಿ ತಿಳಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಹು ಬೇಡಿಕೆಯುಳ್ಳ ಯಕ್ಷಗಾನ ಕಲಾವಿದರಾದ ವಿದ್ಯಾಧರ ರಾವ್ ಅಭಿಮಾನಿಗಳೆಲ್ಲ ಸೇರಿ ಹುಟ್ಟೂರು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಡಗುತಿಟ್ಟಿನ ಶ್ರೇಷ್ಠ ಕಲಾವಿದರು ಹೊಂದಿರುವ ತಾಲೂಕು ಹೊನ್ನಾವರ ಇಡೀ ಜೀವನವನ್ನ ಯಕ್ಷಗಾನ ಕ್ಷೇತ್ರಕ್ಕೆ ಮೀಸಲಾಗಿಟ್ಟವರು. ಕಲಾವಿದನಾಗಿ ಸೇವೆ ಮಾತ್ರವಲ್ಲದೆ ಮೇಳವನ್ನ ಕಟ್ಟಿದ್ದಾರೆ. ಅವರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಲು ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಎಂದರು. ಯಕ್ಷಗಾನ ಕಲಾವಿದ ಈಶ್ವರ ನಾಯ್ಕ ಮಂಕಿ ಮಾತನಾಡಿ, ವಿದ್ಯಾಧರ ಜಲವಳ್ಳಿ ಅವರ ತಂದೆ ದಿವಂಗತ ವೆಂಕಟೇಶ ರಾವ್ ಅವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದು, ತಂದೆಯ ಮಾರ್ಗದಲ್ಲಿಯೇ ವಿದ್ಯಾಧರ ರಾವ್ ಸಮರ್ಥ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಎಂದರು. ಯಕ್ಷಗಾನ ಕಲಾವಿದ ಸುಬ್ರಹ್ಮಣ್ಯ ಹೆಗಡೆ ಯಲಗುಪ್ಪ ಮಾತನಾಡಿ, ಹೊನ್ನಾವರ ತಾಲೂಕು ಸಮರ್ಥ ಯಕ್ಷಗಾನ ಕಲಾವಿದರನ್ನು ನೀಡಿದೆ. ಅವರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ನಡೆಯುತ್ತಿದೆ ಎಂದರು. ಉದ್ಯಮಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ, ವಿದ್ಯಾಧರ ರಾವ್ ಜಲವಳ್ಳಿ ಅವರ ಸನ್ಮಾನ ಸಮಾರಂಭಕ್ಕೆ ಅವರ ಅಭಿಮಾನಿಗಳು, ಹಿತೈಷಿಗಳು, ಯಕ್ಷಗಾನ ಕಲಾವಿದರು ಕೈಜೋಡಿಸಬೇಕು ಎಂದು ಕೋರಿದರು. ನ್ಯಾಯವಾದಿ ವಿಕ್ರಮ್ ನಾಯ್ಕ ಮಾತನಾಡಿ, ಜಲವಳ್ಳಿ ವಿದ್ಯಾಧರ ರಾವ್ ಜನಮೆಚ್ಚಿದ ಯಕ್ಷಗಾನ ಕಲಾವಿದ ಎಂದರು. ಯಕ್ಷರಂಗ ಪತ್ರಿಕೆಯ ಸಂಪಾದಕ ಗೋಪಾಲಕೃಷ್ಣ ಭಾಗವತ ಮಾತನಾಡಿ, ಯಕ್ಷಗಾನದ ವಿವಿಧ ಮಜಲುಗಳಲ್ಲಿ ಕೆಲಸ ಮಾಡಿ ಸೈ ಎನಿಸಿಕೊಂಡ ಕಲಾವಿದರಾಗಿ ಜನಪ್ರಿಯತೆ ಹೊಂದಿದ್ದಾರೆ. ಅಕಾಡೆಮಿ ಸದಸ್ಯರಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಶುಭ ಸಂದರ್ಭದಲ್ಲಿ ಯಕ್ಷಗಾನ ಅಭಿಮಾನಿಗಳೆಲ್ಲರೂ ಸೇರಿ ಇದೇ ಬರುವ ನವೆಂಬರ್ 22 ಹೊನ್ನಾವರದ ಪ್ರಭಾತ್ ನಗರದಲ್ಲಿರುವ ಮೂಡಗಣಪತಿ ಸಭಾಭವನದಲ್ಲಿ ಅವರಿಗೊಂದು ಹುಟ್ಟೂರು ಸನ್ಮಾನ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಹೇಳಬೇಕು ಅಂತ ಹೇಳಿದ್ರೆ, ಬಡಗುತಿಟ್ಟಿನ ಅತ್ಯಂತ ಅತಿ ಶ್ರೇಷ್ಠ ಕಲಾವಿದರನ್ನು ಹೊಂದಿರುವಂಥ ತಾಲೂಕು ಅದೇನೆಂದರೆ ನಮ್ಮ ಹೊನ್ನಾವರ. ಅತ್ಯಂತ ದೊಡ್ಡ ದೊಡ್ಡ ಮನೆತನಗಳು, ಜಲವಳ್ಳಿ ಮನೆತನ ಅದರಲ್ಲಿ ಒಂದು ಪ್ರಮುಖವಾದದ್ದು. ಹೇಗೆ ಕೆರೆಮನೆ, ಅದರ ನಂತರ ಹಾಸ್ಯಗಾರ ಫ್ಯಾಮಿಲಿ, ಕರ್ಕಿ ಭಂಡಾರಿ ಮನೆತನ, ಗುಣವಂತೆ ಭಂಡಾರಿ ಮನೆತನ, ಕರ್ತೋಕ ಒಂದು ಭಾಗವತು, ಅದ ನಂತರ ಯಾಜಿಯವರು. ಆ ಸಾಲಿನಲ್ಲಿ ವಿದ್ಯಾಧರ ಜಲವಳ್ಳಿಯವರ ತಂದೆಯವರು ವೆಂಕಟೇಶ್ವರ ಜಲವಳ್ಳಿಯವರು, ಅವರು ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು. ಇವರಿಗೆ ವಂಶಪಾರಂಪರ್ಯವಾಗಿ ಅಂದರೆ ತಂದೆಯಿಂದ ಬಡವಳಿಯಾಗಿ ಯಕ್ಷಗಾನ ಧಾರೆಯರು ಬಂದಿದೆ. ಅವರು ಕೆಲವರು ಗುರುಗಳಿಂದ ದೀಕ್ಷೆಯನ್ನು ಪಡೆದಿದ್ದಾರೆ. ಈಗ ಪ್ರಸ್ತುತ ಬಡಗುತಿಟ್ಟಿನ ಶ್ರೇಷ್ಠ 2ನೇ ಸಾಲಿನ ಕಲಾವಿದರಾಗಿ ರಂಗಸ್ಥಳದಲ್ಲಿ ಮಿಂಚ್ತಾ ಇರೋರು. ಅಂಥವರಿಗೊಂದು ಸನ್ಮಾನ, ಹುಟ್ಟೂರು ಸನ್ಮಾನ ಆಗಬೇಕು ಅಂತ ನಿರ್ಣಯ ಎಲ್ಲರೂ ಸೇರಿ ಮಾಡಿದ್ದೇವೆ. ಅದಕ್ಕೆ ನಮ್ಮೆಲ್ಲರ ತುಂಬ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಭಾಳ 30 ವರ್ಷದಿಂದ ಒಡನಾಟ ಇದೆ. ನಾನು ಚಿಕ್ಕವನಿರುವಾಗ 8ನೇ ಕ್ಲಾಸ್ ಇರುವಾಗ ವೆಂಕಟೇಶ್ವರವರ ಮತ್ತು ಚಿಕ್ಕಾಣಿಯವರ ಯಕ್ಷಗಾನವನ್ನು ಮೂಡಗಣಪತಿ ದೇವಸ್ಥಾನದಲ್ಲಿ ನೋಡಿದ್ದೇನೆ. ಅದನ್ನು ಇವತ್ತು ನಾನು ಬರೀಲಿಲ್ಲ. ಭಸ್ಮಾಸುರ ಮೂವಿನ ಯಕ್ಷಗಾನ ಆಗಿತ್ತು. ತಂದೆಯೂ ಅಷ್ಟೇ ಪಾತ್ರ ಚೆನ್ನಾಗಿ ಮಾಡ್ತಿದ್ದ. ಮತ್ತು ಅದೇ ರೀತಿ ವಿದ್ಯಾಧರರು ನಾವೆಲ್ಲ ಈಗ ಪ್ರಚಲಿತ ಇದ್ದವರು, ಅವರನ್ನು ಮೀರಿ ಪಾತ್ರ ಮಾಡ್ತಂತ ನಾವೆಲ್ಲ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಅವರು 50ನೇ ವರ್ಷ ಆಚರಿಸ್ಕೊಳ್ತಿದ್ದಾರೆ. ಹಾಗಾಗಿ ಈ ಸಂಭ್ರಮಾಚರಣೆ 50ನೇ ವರ್ಷ ಸಂಭ್ರಮಾಚರಣೆ ನಾವೆಲ್ಲರೂ ಸೇರಿ ಯಶಸ್ವಿ ಮಾಡಬೇಕು ಅಂತ ನಮ್ಮಲ್ಲಿ ಕಳಕಳಿ. ಪತ್ರಿಕಾಗೋಷ್ಠಿಯಲ್ಲಿ ಚಂದನ ಪ್ರಭು, ಶ್ರೀಕಾಂತ ಮೊಗೇರ, ಪರಮೇಶ್ವರ ಭಂಡಾರಿ, ನಾಗರಾಜ ಭಂಡಾರಿ, ಅರುಣ್ ಮಡಿವಾಳ್, ಶಿವರಾಮ್ ಮಡಿವಾಳ್, ಪ್ರದೀಪ್ ಹುಡಗೋಡ್, ಸತ್ಯನಾರಾಯಣ ಮಡಿವಾಳ್, ಯಕ್ಷಗಾನ ಅಕಾಡೆಮಿಯ ಸದಸ್ಯ, ಯಕ್ಷಗಾನ ಕಲಾವಿದ ವಿದ್ಯಾಧರ ಜಲವಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.